ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಇವತ್ತಿನ ಒಂದು ಜಾತಕದಲ್ಲಿ ರಾಜ್ಯಯೋಗದ ಬಗ್ಗೆ ತುಂಬ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ಜಾತಕದಲ್ಲಿ ರಾಜ್ಯಯೋಗ ಅಂದರೆ ಯಾವ ಥರ ಇರ್ತದೆ, ರಾಜ್ಯಯೋಗ ಆಗಲಿಕ್ಕೆ ಯಾವುದೆಲ್ಲ ಒಂದು ಗ್ರಹಗಳು ಕಾರಣ ಆಗಿರ್ತದೆ ಮತ್ತು ಅದು ನಿಮಗೆ ಯಾವ ಥರ ಒಂದು ಫಲ ಬೀರ್ತದೆ ಅಂತ ಈ ವಿಡಿಯೋದಲ್ಲಿ ಡೀಪಾಗಿ ತಿಳ್ಕೊತಗೋಣ. ಈ ಒಂದು ರಾಜ್ಯಯೋಗ ಇದ್ದವರಿಗೆ ಜೀವನದ ಎಲ್ಲ ಒಂದು ಸುಖ ಸೌಲಭ್ಯ ಸಿಗ್ತದೆ. ಲೈಫಲ್ಲಿ ಅವರಿಗೆ ಎಲ್ಲ ಒಂದು ಸುಖ ಸೌಲಭ್ಯ ಸಿಗ್ತದೆ ಅಂತ ಹೇಳ್ಬೋದು. ಎಲ್ಲ ಒಂದು ಸುಖ ಸೌಲಭ್ಯ ಸಿಗ್ತದೆ. ತುಂಬ ಒಂಥರ ರಾಜರ ಥರ ಜೀವನ ಮಾಡ್ತಾರೆ. ವಾಹನ ಸುಖ ಸಿಗ್ತದೆ. ಮತ್ತು ಎಂಥ ಕಷ್ಟದ ಸ್ಥಿತಿಯಲ್ಲೂ ಕೂಡ ಅವರಿಗೆ ಸೊಲ್ಯೂಷನ್ ತುಂಬ ಈಸಿಯಾಗಿ ಸೊಲ್ಯೂಷನ್ ಆಗುತ್ತೆ. ಇದು ಯಾವ ಥರ ಎಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ರಾಜ್ಯಯೋಗ ವ್ಯಕ್ತಿಯ ಜನ್ಮ ಸಮಯದಲ್ಲಿ ಎಲ್ಲ ಗ್ರಹಗಳು 3, 4, 5ನೇ ಮನೆಯಲ್ಲಿದ್ದರೆ ಯೋಗ ಆಗುತ್ತೆ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ವ್ಯಕ್ತಿಯ ಜನ್ಮ ಸಮಯದಲ್ಲಿ ಎಲ್ಲ ಗ್ರಹಗಳು 3ನೇ ಮನೆ, 5ನೇ ಮನೆ ಮತ್ತು 4ನೇ ಮನೆ, ಇದು 3ರಲ್ಲಿ ಎಲ್ಲ ಗ್ರಹಗಳು ಇದ್ದರೆ ಅದು ರಾಜಯೋಗ ಆಗುತ್ತೆ. ಇಲ್ಲಿ 3 ಮನೆಯಲ್ಲಿ ಎಲ್ಲ ಗ್ರಹಗಳು ಇರಬೇಕು, ಆವಾಗ ಅವರಿಗೆ ಈ ರಾಜ್ಯಯೋಗ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಜನ್ಮ ಸಮಯದಲ್ಲಿ 3 ಗ್ರಹಗಳು 3, 4, 5ನೇ ಭಾವದಲ್ಲಿದ್ದರೆ, ಜನ್ಮ ಸಮಯದಲ್ಲಿ 3 ಗ್ರಹಗಳು ಯಾವುದಾದ್ರೂ 3 ಗ್ರಹಗಳು ಇಲ್ಲಿ 3ನೇ ಮನೆ, 4ನೇ ಮನೆ, 5ನೇ ಮನೆಯಲ್ಲಿದ್ದರೂ ಕೂಡ ಇದು ರಾಜ್ಯಯೋಗ ಆಗುತ್ತೆ. ಆಮೇಲೆ 2 ಗ್ರಹಗಳು 2 ಮತ್ತು 9ನೇ ಮನೆಯಲ್ಲಿ, ಎರಡು ಗ್ರಹಗಳು 2 ಮತ್ತು 9ನೇ ಮನೆಯಲ್ಲಿದ್ದರೂ ಕೂಡ ಇವರಿಗೆ ರಾಜ್ಯಯೋಗ ಉಂಟಾಗುತ್ತೆ. ಇದು ಕೂಡ ರಾಜ್ಯಯೋಗ ಉಂಟಾಗುತ್ತೆ. ಮತ್ತು ಉಳಿದ ಗ್ರಹಗಳು ಲಗ್ನ ಮತ್ತು 7ನೇ ಮನೆಯಲ್ಲಿದ್ದರೆ ಈ ಥರ ರಾಜ್ಯಯೋಗ ಆಗುತ್ತೆ. ಇಲ್ಲಿ ಪುನಃ ಹೇಳ್ತಾ ಕೇಳಿರ, ಜನ್ಮ ಸಮಯದಲ್ಲಿ 3 ಗ್ರಹ 3, 4, 5ನೇ ಮನೆಯಲ್ಲಿ, 2 ಗ್ರಹಗಳು 2, 9ನೇ ಮನೆಯಲ್ಲಿ, ಉಳಿದ 2 ಗ್ರಹ ಲಗ್ನ ಮತ್ತು 7ನೇ ಮನೆಯಲ್ಲಿದ್ದರೆ ಇವರಿಗೆ ರಾಜಯೋಗ ಆಗುತ್ತೆ. ಮತ್ತು ಬಂದುಬಿಟ್ಟು ಎಲ್ಲ ಶುಭ ಗ್ರಹಗಳು 9 ಅಥವಾ 11ನೇ ಮನೆಯಲ್ಲಿದ್ದರೆ, ಎಲ್ಲ ಶುಭ ಗ್ರಹಗಳು 9ನೇ ಮನೆ ಮತ್ತು 11ನೇ ಮನೆಯಲ್ಲಿದ್ದರೆ, ಬುಧ ಶುಭ ಗ್ರಹ ಅಂತ ಹೇಳಿದ್ರೆ ಶುಕ್ರ ಬುಧ, ಗುರು, ಈ ಥರ ಎಲ್ಲ ಶುಭ ಗ್ರಹಗಳು 9 ಮತ್ತು 11ನೇ ಮನೆಯಲ್ಲಿರಬೇಕು. ಈ ಥರ ಆದರೂ ಕೂಡ ಅವರಿಗೆ ಒಂದು ರಾಜಯೋಗ ಆಗುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಪ್ರಬಲ ಶುಭ ಗ್ರಹ ಲಗ್ನದಲ್ಲಿದ್ದು ಮತ್ತು 7 ಮತ್ತು 10ರಲ್ಲಿ ಮಂಗಳ, 9ನೇ ಮನೆಯಲ್ಲಿ ಶನಿ, 11ನೇ ಮನೆಯಲ್ಲಿದ್ದರೆ ಇದು ಕೂಡ ರಾಜಯೋಗ ಆಗುತ್ತೆ. ಪ್ರಬಲ ಶುಭ ಗ್ರಹ ಲಗ್ನದಲ್ಲಿದ್ದು ಅಥವಾ 7 ಮತ್ತು 10ನೇ ಮನೆಯಲ್ಲಿದ್ದರೆ ಮಂಗಳ 9ನೇ ಮನೆಯಲ್ಲಿರಬೇಕು, ಶನಿ 11ನೇ ಮನೆಯಲ್ಲಿರಬೇಕು. ಈ ಥರ ಆದರೂ ಕೂಡ ರಾಜಯೋಗ ಉಂಟಾಗುತ್ತೆ. ಈ ಥರ ಒಂದು ಯೋಗ ಇದ್ದರೆ ಅವರಿಗೆ ಲೈಫಲ್ಲಿ ಒಂದು ಎಲ್ಲ ಸುಖ ಸೌಲಭ್ಯ ಸಿಗ್ತದೆ. ತುಂಬ ಒಂದು ರಾಜರ ಥರ ಅವರು ಲೈಫನ್ನು ಲೀಡ್ ಮಾಡ್ತಾರೆ. ತುಂಬ ಆಸ್ತಿ ಕೂಡ ಸಿಗ್ತದೆ, ತುಂಬ ಚೆನ್ನಾಗಿ ಸಿಗ್ತದೆ. ಮತ್ತು ವೆಹಿಕಲ್ ಕೂಡ ಚೆನ್ನಾಗಿ ಸಿಗ್ತದೆ, ವೆಹಿಕಲ್ ಸುಖ ಕೂಡ ಚೆನ್ನಾಗಿ ಸಿಗ್ತದೆ. ಮತ್ತು ಎಂಥ ಸಂಕಟ ಸ್ಥಿತಿಯಲ್ಲೂ ಕೂಡ ಇವರಿಗೆ ಒಳ್ಳೆಯ ಒಂದು ಕೃಪೆ ಸಿಗ್ತದೆ. ಇದು ರಾಜ್ಯಯೋಗದ ಒಂದು ವಿಡಿಯೋ. ಈ ಥರ ಒಂದು ಯೋಗ ಇದ್ದರೆ ನಿಮಗೆ ತುಂಬ ಒಂದು ಶುಭ ಫಲ ಸಿಗ್ತದೆ. ನಿಮಗೆ ಜಾತಕ ವಿಚಾರ ಮಾಡಬೇಕಂದ್ರೆ ನಮ್ಮೊಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ಇನ್ನೊಂದು ಬ್ರೀಫಾಗಿ ಹೇಳ್ತೇನೆ ನೋಡಿ. ರಾಜ್ಯಯೋಗ ಅಂತ ಹೇಳಿದ್ರೆ ಅವರು ವ್ಯಕ್ತಿಯ ಜನ್ಮ ಸಮಯದಲ್ಲಿ ಎಲ್ಲ ಗ್ರಹಗಳು 3, 4, 5ನೇ ಮನೆಯಲ್ಲಿರಬೇಕು. ಎಲ್ಲ ಗ್ರಹಗಳು 3, 4, 5ನೇ ಮನೆಯಲ್ಲಿದ್ದರೆ ರಾಜ್ಯಯೋಗ ಆಗುತ್ತೆ. ಮತ್ತು ಜನ್ಮ ಸಮಯದಲ್ಲಿ 3 ಗ್ರಹ 3 ಮತ್ತು 4 ಮತ್ತು 5ನೇ ಮನೆಯಲ್ಲಿದ್ದರೆ, 2 ಗ್ರಹಗಳು 2, 9ನೇ ಮನೆಯಲ್ಲಿದ್ದರೆ, ಉಳಿದ 2 ಗ್ರಹ ಲಗ್ನ ಮತ್ತು 7ನೇ ಮನೆಯಲ್ಲಿದ್ದರೆ ರಾಜಯೋಗ ಉಂಟಾಗುತ್ತೆ.
ಮತ್ತು ಎಲ್ಲ ಶುಭ ಗ್ರಹಗಳು 9 ಅಥವಾ 11 ಮನೆಯಲ್ಲಿರಬೇಕು. ಇದು ಕೂಡ ರಾಜಯೋಗ. ನೆಕ್ಸ್ಟ್ ಬೇರೆ ನಮಸ್ಕಾರ.